ಸಾವಯವ ಅಂದ್ರೆ ಆರ್ಗ್ಯಾನಿಕ್ ಅಂತ ನಾವೆಲ್ಲ ಹೇಳ್ತೀವಿ. ಆದ್ರೆ ಈ ಆರ್ಗ್ಯಾನಿಕ್ ಅನ್ನೋ ಲೇಬಲ್ ಹಿಂದೆ ಇರೋ ನಿಜವಾದ ಕಥೆ ಏನು? ಬನ್ನಿ ಇವತ್ತಿನ ಈ ಚರ್ಚೆಯಲ್ಲಿ ಆಳವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಾವಯವ ಕೃಷಿ ಬಗ್ಗೆ ಇರೋ ಕೆಲವು ತಪ್ಪು ಕಲ್ಪನೆಗಳನ್ನ ನೋಡೋಣ. ಆಮೇಲೆ ಸಾವಯವ ಅಂದ್ರೆ ಅಧಿಕೃತವಾಗಿ ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಅದರ ಮಾರುಕಟ್ಟೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ, ಅದರಲ್ಲಿರೋ ಸವಾಲುಗಳೇನು, ಮತ್ತೆ ರೈತರು ಯಾಕೆ ಕಷ್ಟಪಡ್ತಿದ್ದಾರೆ ಅನ್ನೋದನ್ನೆಲ್ಲ ಒಂದೊಂದಾಗಿ ನೋಡೋಣ. ಸಾವಯವ ಕೃಷಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿದ ತಕ್ಷಣ ನಮ್ಮ ಕಣ್ಮುಂದೆ ಏನ್ ಬರುತ್ತೆ? ಹಸಿರು ಹೊಲದಲ್ಲಿ ಮೇಯೋ ಹಸುಗಳ ಅಥವಾ ತಲೆಗೆ ಒಂದು ಟವಲ್ ಕಟ್ಕೊಂಡು ಗದ್ದೆಯಲ್ಲಿ ಬೆವರು ಸುರಿಸ್ತಿರೋ ರೈತರ ಚಿತ್ರನಾ? ಹೌದು, ಕೆಲವರ ಪ್ರಕಾರ ಇದು ಹೆಲ್ತಿ ಫುಡ್ ಅಂದ್ರೆ, ಇನ್ನು ಕೆಲವರಿಗೆ ಇದೊಂದು ರೀತಿ ಕಳೆ ಗಿಡಗಳಿಂದ ತುಂಬಿರೋ ಹೊಲ. ಆದ್ರೆ ನಿಜವಾದ ಕತೆ ಇದಕ್ಕಿಂತ ತುಂಬಾನೇ ಸಂಕೀರ್ಣವಾಗಿದೆ ಗೊತ್ತಾ? ಕೃಷಿ ಸಮುದಾಯದಲ್ಲಿ ಒಂದು ತಮಾಷೆಯ ಮಾತು ತುಂಬಾ ಫೇಮಸ್. ಏನಪ್ಪಾ ಅಂದ್ರೆ, ಸಾವಯವ ಕೃಷಿಗೆ ಬದಲಾಗೋಕೆ 3 ವರ್ಷ ಯಾಕ್ಬೇಕೋ, ಯಾಕಂದ್ರೆ ಒಂದು ಪೋನಿಟೇಲ್ ಬೆಳೆಯೋಕೆ 3 ವರ್ಷ ಬೇಕಾಗತ್ತೆ ಅಂತ. ಇದು ತಮಾಷೆ ಆಗಿದ್ರೂ ಸಾವಯವ ರೈತರ ಬಗ್ಗೆ ಜನರಲ್ಲಿರೋ ಒಂದು ತಪ್ಪು ಕಲ್ಪನೆಯನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ವಾಸ್ತವದಲ್ಲಿ ನೋಡೋದಾದ್ರೆ ಆಧುನಿಕ ಸಾವಯವ ಕೃಷಿ ಇದಕ್ಕಿಂತ ತುಂಬಾನೇ ಭಿನ್ನವಾಗಿದೆ. ಇವತ್ತು ಸಾವಯವ ಕೃಷಿಯಲ್ಲೂ GPS, ಹೈಟೆಕ್ ಟೆಕ್ನಾಲಜಿ ಎಲ್ಲವನ್ನೂ ಬಳಸ್ತಾರೆ. ನೋಡೋಕೆ ಸಾಂಪ್ರದಾಯಿಕ ಹೊಲದ ಹಾಗೆ ಕಂಡ್ರೂ ಇಲ್ಲಿ ಬಳಸೋ ತತ್ವಗಳು, ವಿಧಾನಗಳು ಸಂಪೂರ್ಣವಾಗಿ ಬೇರೆಯಾಗಿರುತ್ತೆ. ಸರಿ, ಹಾಗಾದ್ರೆ ಸರ್ಕಾರದ ಪ್ರಕಾರ ಸಾವಯವ ಅಂದ್ರೆ ಏನು? ಅದರ ಅಧಿಕೃತ ಅರ್ಥ ಏನು? ಬನ್ನಿ ನೋಡೋಣ. ಮೊದಲೆಲ್ಲ ಸಾವಯವ ಅನ್ನೋ ಪದಕ್ಕೆ ಒಂದೊಂದು ಕಡೆ ಒಂದೊಂದು ಅರ್ಥ ಇತ್ತು. ಯಾರಿಗೂ ಸರಿಯಾದ ಸ್ಪಷ್ಟತೆ ಇರಲಿಲ್ಲ. ಇದನ್ನ ಸರಿಪಡಿಸೋಕೆ 1990ರಲ್ಲಿ ಸಾವಯವ ಆಹಾರ ಉತ್ಪಾದನಾ ಕಾಯ್ದೆ ಅಂತ ಒಂದನ್ನ ಜಾರಿಗೆ ತರಲಾಯಿತು. ಆದ್ರೆ ಅದು ಪೂರ್ಣವಾಗಿ ಜಾರಿಯಾಗೋಕೆ 2002ರವರೆಗೂ ಕಾಯಬೇಕಾಯ್ತು. ಆಗ ರಾಷ್ಟ್ರೀಯ ಸಾವಯವ ಕಾರ್ಯಕ್ರಮ ಅಥವಾ NOP ಶುರುವಾಯಿತು. ಈ ರಾಷ್ಟ್ರೀಯ ಸಾವಯವ ಕಾರ್ಯಕ್ರಮ ಅಂದ್ರೆ NOP ದೇಶಾದ್ಯಂತ ಒಂದೇ ರೀತಿಯ ನಿಯಮಗಳನ್ನ ಜಾರಿಗೆ ತಂತು. ಅಂದ್ರೆ ಸಾವಯವ ಉತ್ಪನ್ನಗಳು ಹೇಗಿರಬೇಕು, ಅದನ್ನ ಹೇಗೆ ಬೆಳಿಬೇಕು ಅನ್ನೋದಕ್ಕೆ ಒಂದು ನಿರ್ದಿಷ್ಟವಾದ ಮಾನದಂಡವನ್ನ ಇದು ಸ್ಥಾಪಿಸಿತು. ಮತ್ತೆ ಇದನ್ನ ಜಾರಿಗೊಳಿಸೋ ಜವಾಬ್ದಾರಿಯನ್ನು ಇದೇ ಹೊತ್ಕೊಂಡಿದೆ. ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಏನಂದ್ರೆ, ಸಾವಯವ ಅಥವಾ ಆರ್ಗಾನಿಕ್ ಅನ್ನೋದು ಸುಮ್ನೆ ಮಾರ್ಕೆಟಿಂಗ್ಗೋಸ್ಕರ ಬಳಸೋ ಪದ ಅಲ್ಲ. ಇದೊಂದು ಕಾನೂನುಬದ್ಧವಾಗಿ ರಕ್ಷಿಸಲ್ಪಟ್ಟ ಮತ್ತು ನಿಯಂತ್ರಿತ ಪದ. ಅಂದ್ರೆ ಒಂದು ನಿರ್ದಿಷ್ಟ ವಾರ್ಷಿಕ ಆದಾಯಕ್ಕಿಂತ ಅಂದ್ರೆ ಸುಮಾರು $5,000ಗಿಂತ ಹೆಚ್ಚು ಮಾರಾಟ ಮಾಡೋ ರೈತರು ತಮ್ಮ ಉತ್ಪನ್ನಗಳಿಗೆ ಸಾವಯವ ಅಂತ ಲೇಬಲ್ ಹಾಕ್ಬೇಕಂದ್ರೆ ಒಂದು ಕಠಿಣವಾದ ಪ್ರಮಾಣೀಕರಣ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲೇಬೇಕು. ಈ ಪ್ರಮಾಣೀಕೃತ ಸಾವಯವ ಲೇಬಲ್ಗೆ ಎಷ್ಟೊಂದು ಬೇಡಿಕೆ ಸೃಷ್ಟಿಯಾಗಿದೆ ಅಂದ್ರೆ, ಇವತ್ತು ಇದೊಂದು ದೊಡ್ಡ ಶತಕೋಟಿ ಡಾಲರ್ಗಳ ಮಾರುಕಟ್ಟೆಯಾಗಿ ಬೆಳೆದಿದೆ. ಈ ಮಾರುಕಟ್ಟೆಯ ಬೆಳವಣಿಗೆಯನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. 1990ರಲ್ಲಿ ಕೇವಲ $1 ಬಿಲಿಯನ್ ಇದ್ದಿದ್ದು ಇವತ್ತು ಸುಮಾರು $50 ಬಿಲಿಯನ್ ತಲುಪಿದೆ. ಅಂದ್ರೆ ಬೆಳವಣಿಗೆ ಎಷ್ಟಾಗಿದೆ ಅಂತ ನೀವೇ ಊಹಿಸ್ಕೊಳ್ಳಿ. ಈ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಪಾಲಿರೋದು ಹಣ್ಣು ಮತ್ತು ತರಕಾರಿಗಳದ್ದು. ಯಾಕಂದ್ರೆ ಕೀಟನಾಶಕಗಳಿಂದ ದೂರ ಇರಬೇಕು ಅಂತ ಜನರು ಹೆಚ್ಚಾಗಿ ಇವುಗಳನ್ನೇ ಆಯ್ಕೆ ಮಾಡ್ತಾರೆ. ಅದರ ನಂತರ ಡೈರಿ ಉತ್ಪನ್ನಗಳು, ಪಾನೀಯಗಳು, ಹೀಗೆ ಬೇರೆ ಬೇರೆ ಉತ್ಪನ್ನಗಳು ಬರುತ್ತೆ. ಸರಿ, ಇಷ್ಟೊಂದು ಬೇಡಿಕೆ ಇದೆ ಅಂದ್ಮೇಲೆ ನಮ್ಮ ದೇಶದ ಬಹುತೇಕ ಕೃಷಿ ಭೂಮಿ ಸಾವಯವ ಪದ್ಧತಿಯಲ್ಲೇ ಇರ್ಬೇಕಿತ್ತಲ್ವಾ? ಆದ್ರೆ ಕಥೆಯಲ್ಲಿರೋ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ಈ ಚಾರ್ಟ್ ನೋಡಿ, ಇದು ಸಮಸ್ಯೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ದೇಶದಲ್ಲಿ ಮಾರಾಟವಾಗೋ ಒಟ್ಟು ಆಹಾರದಲ್ಲಿ 5%ಗಿಂತ ಹೆಚ್ಚು ಸಾವಯವ ಉತ್ಪನ್ನಗಳೇ. ಆದ್ರೆ ಅದನ್ನ ಬೆಳೆಯೋಕೆ ಬಳಸ್ತಿರೋ ಭೂಮಿ ಮಾತ್ರ ಕೇವಲ 1%ಗಿಂತ ಕಡಿಮೆ. ಎಂಥ ದೊಡ್ಡ ಅಂತರ ಅಲ್ವಾ? ಹಾಗಾದ್ರೆ ಒಂದು ಪ್ರಶ್ನೆ ಮೂಡುತ್ತೆ, ಇಷ್ಟೊಂದು ಬೇಡಿಕೆ ಇರೋ ಸಾವಯವ ಆಹಾರ ಆಕಿರ್ ಬರುತ್ತಿಲ್ಲಿಂದ? ಉತ್ತರ ತುಂಬಾ ಆಶ್ಚರ್ಯಕರವಾಗಿದೆ. ಉತ್ತರ ಆಮದು. ಉದಾಹರಣೆಗೆ 2016ರ ಒಂದು ವರದಿ ಪ್ರಕಾರ ಅಮೆರಿಕದಲ್ಲಿ ಬಳಸಲಾದ 75% ಸಾವಯವ ಸೋಯಾಬೀನ್ಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗಿತ್ತು. ಸೋಯಾಬೀನ್ ಅಷ್ಟೇ ಅಲ್ಲ, ಸಾವಯವ ಮಕ್ಕೆಜೋಳದ ಕಥೆಯೂ ಇದೆ. ಸುಮಾರು 46%ರಷ್ಟು ಮಕ್ಕೆಜೋಳವನ್ನ ಬೇರೆ ದೇಶಗಳಿಂದ ತರಿಸಿಕೊಳ್ಳಲಾಗ್ತಿದೆ. ಇದರಿಂದಾಗಿ ನಮ್ಮ ದೇಶದ ರೈತರು ಒಂದು ದೊಡ್ಡ ಅವಕಾಶವನ್ನ ಕಳ್ಕೊಳ್ತಿದ್ದಾರೆ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಅವಕಾಶ ಕಣ್ಮುಂದೆ ಇದ್ರೂ ನಮ್ಮ ರೈತರು ಯಾಕೆ ಸಾವಯವ ಕೃಷಿಯತ್ತು ಮುಖ ಮಾಡ್ತಿಲ್ಲ? ಯಾಕಂದ್ರೆ ಇದರ ಹಾದಿ ಅಷ್ಟು ಸುಲಭವಲ್ಲ.
ಇದರಲ್ಲಿ ಕೆಲವು ದೊಡ್ಡ ಅಡೆತಡೆಗಳು, ಸವಾಲುಗಳಿವೆ. ಅದರಲ್ಲಿ ಮುಖ್ಯವಾದದ್ದು ಅಂದ್ರೆ ರಾಸಾಯನಿಕಗಳಿಲ್ಲದೆ ಕಳೆಗಳನ್ನು ನಿಯಂತ್ರಿಸೋದು. ಆಮೇಲೆ ಪ್ರಮಾಣೀಕರಣಕ್ಕೆ ತಗಲೋ ವೆಚ್ಚ, ಪ್ರತಿ ಹಂತದಲ್ಲೂ ದಾಖಲೆಗಳನ್ನು ನಿರ್ವಹಿಸೋದು, ಆರಂಭದ ಕೆಲವು ವರ್ಷಗಳಲ್ಲಿ ಇಳುವರಿ ಕಡಿಮೆಯಾಗೋ ಸಾಧ್ಯತೆ, ಹೀಗೆ ಹಲವಾರು ಸವಾಲುಗಳು ಅವರ ಮುಂದಿವೆ. ಅಷ್ಟೇ ಅಲ್ಲ, ಸಾವಯವ ಕೃಷಿಗೆ ಬದಲಾಗೋ ಪ್ರಕ್ರಿಯೆನೇ ಒಂದು ದೊಡ್ಡ ಸವಾಲು. ಒಬ್ಬ ರೈತ ಸಾವಯವ ಕೃಷಿ ಶುರು ಮಾಡಿದ ಮೇಲೆ 3 ವರ್ಷಗಳ ಕಾಲ, ಹೌದು, ಪೂರ್ತಿ 36 ತಿಂಗಳು ಸಾವಯವ ಪದ್ಧತಿಗಳನ್ನೇ ಅನುಸರಿಸಬೇಕು. ಆ 3 ವರ್ಷ ಬೆಳೆದ ಬೆಳೆಗೆ ಸಾವಯವ ಅಂತ ಲೇಬಲ್ ಸಿಗಲ್ಲ, ಅದನ್ನ ಸಾಂಪ್ರದಾಯಿಕ ಮಾರುಕಟ್ಟೆಯಲ್ಲೇ ಮಾರ್ಬೇಕು. 3 ವರ್ಷಗಳ ನಂತರವಷ್ಟೇ ಅವರಿಗೆ ಸಾವಯವ ಪ್ರಮಾಣಪತ್ರ ಸಿಗುತ್ತೆ. ಆದರೆ ಈ ಎಲ್ಲಾ ಪ್ರಾಯೋಗಿಕ ಮತ್ತು ಆರ್ಥಿಕ ಸವಾಲುಗಳನ್ನ ಮೀರಿ ಅನುಭವಿ ರೈತರು ಹೇಳೋ ಪ್ರಕಾರ ಎಲ್ಲಕ್ಕಿಂತ ದೊಡ್ಡ ಸವಾಲು ಇರೋದು ಹೊಲದಲ್ಲಲ್ಲ, ಅದು ರೈತರ ಮನಸ್ಸಿನಲ್ಲಿ. ಒಬ್ಬ ರೈತ ಹೇಳಿದ ಹಾಗೆ, ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಮನಸ್ಸಿನ ಪರಿವರ್ತನೆ. ನೀವು ಮಾನಸಿಕವಾಗಿ ಅದಕ್ಕೆ ಸಿದ್ಧರಿಲ್ಲದಿದ್ರೆ ಅದು ಯಶಸ್ವಿಯಾಗೋದಿಲ್ಲ. ಇದು ಕೇವಲ ಬೇಸಾಯದ ವಿಧಾನವನ್ನ ಬದಲಾಯಿಸುವುದಲ್ಲ, ಬದಲಿಗೆ ಇಡೀ ಕೃಷಿ ವ್ಯವಸ್ಥೆಯನ್ನ ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸಬೇಕಾಗುತ್ತೆ. ಹಾಗಾಗಿ ಕೊನೆಯಲ್ಲಿ ಒಂದು ಪ್ರಶ್ನೆ ಉಳಿಯುತ್ತೆ. ನಮ್ಮ ಮುಂದೆ $50 ಬಿಲಿಯನ್ ನಷ್ಟು ದೊಡ್ಡ ಮಾರುಕಟ್ಟೆ ಇದೆ. ಈ ಬೇಡಿಕೆ ಮತ್ತು ಪೂರೈಕೆಯ ನಡುವಿನ ಅಂತರವನ್ನ ಕಡಿಮೆ ಮಾಡಲು ಏನು ಮಾಡಬೇಕು? ಕೇವಲ ಕೃಷಿ ಪದ್ಧತಿಗಳನ್ನ ಬದಲಾಯಿಸಿದ್ರೆ ಸಾಕೆ, ಅಥವಾ ನಮ್ಮ ಮನೋಭಾವವನ್ನೂ ಬದಲಾಯಿಸಬೇಕೇ?